Hi guys, welcome back to our YouTube channel. Yes, Ujjwala Mohan Gowda YouTube channel. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್. ಎಸ್ ಗೈಸ್, ನಾವು ಈ ವಿಡಿಯೋನ ಕರೆಕ್ಟಾಗಿ 8:52 ಆಗಿದೆ ಗೈಸ್. 9 o'clock, ಆಲ್ಮೋಸ್ಟ್ 9 o'clock, ನೈಟ್ 9 o'clock ಆಗಿದೆ. ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಆ್ಯಂಡ್ ಇಷ್ಟೊತ್ತಲ್ಲಿ ನಾವೆಲ್ಲಿಗೆ ಹೋಗ್ತಾ ಇದ್ವಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದ್ವಿ ಚಿನ್ನ? ತಿರುಪತಿ. ಎಸ್ ಗೈಸ್, ತಿರುಪತಿಗೆ ಹೋಗ್ತಾ ಇದ್ದೀವಿ ಗೈಸ್. ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ತಿರುಪತಿಗೆ. ಎಸ್ ಗೈಸ್, ತಿರುಪತಿಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ತುಂಬಾ ದಿನಗಳಿಂದ ಪ್ಲ್ಯಾನು. ಅನ್ಕೊಂಡು ಹೋಗೋಕ್ಕೆ ಆಗಲಿಲ್ಲ, ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ನಿನ್ನೆ ಅನ್ಕೊಂಡಿದ್ದು ಹೋಗ್ಬೇಕು ಅಂತ, ಇವತ್ತು ಹೋಗ್ತಾ ಇದ್ದೀವಿ ಗೈಸ್. ನಾಳೆಗೆ ಲೀವ್ ಕೇಳಿ ಹೋಗ್ತಾ ಇದ್ವಿ. ನಾನು ಚಿಕ್ಕೋಳಿರ್ಬೇಕಾದ್ರೆ ಹೋಗಿರೋದು ಗೈಸ್. ಅಂದ್ರೆ ಅವಾಗ ನಂಗೆ ಬುದ್ಧಿ ಇತ್ತು, ನೆನಪಿದೆ, ಹೋಗಿರೋದೆಲ್ಲ ನೆನಪಿದೆ. ಮೇ ಬಿ 5th ಸ್ಟ್ಯಾಂಡರ್ಡ್ ಇರ್ತೀನಿ, ಆವಾಗ ಹೋಗಿರೋದು ಅನ್ಸುತ್ತೆ. 3rd or 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಹೋಗಿರೋದು. ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಕೂಡ ಏನೋ ಒಂಥರ ನನಗೆ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂದರೆ ನನಗೆ ಫೇವ್ರೆಟ್, ಇಷ್ಟ. ಹೋಗ್ತಾ ಇದ್ದೀವಿ ಗೈಸ್. ನೀವು ಹೋಗಿದ್ರಲ್ಲ ಲಾಸ್ಟ್, ಯಾವಾಗ ಹೋಗಿದ್ದಿ ಚಿನ್ನ ನೀನು? ನಾನು ನೋಡ್ಕೊಂಡು ಬಂದ್ಮೇಲೆ ಅರ್ಕೆ ಕಟ್ಕೊಂಡ್ ಬಂದಿದ್ದಾರೆ ಗೈಸ್. ಅದಕ್ಕಂತ ಕೂಡ ಹೋಗ್ತಾ ಇದೀವಿ. ನೋಡ್ಕೊಂಡು ಬಂದ್ಮೇಲೆ 2 ಟ್ರಿಪ್, ಅದು ಒಂದೇ ತಿಂಗಳಲ್ಲಿ. ಒಂದು ರಾಯರ ಸನ್ನಿಧಿ, ಇನ್ನೊಂದು ತಿರುಪತಿ. ಇವಾಗ ಹೋಗಿ ನಮ್ಮ ಡ್ಯಾಡಿನ ನಿನ್ ಜೊತೆ ಮಾತಾಡ್ಕೊಂಡು 4th ಗೇರಲ್ಲೇ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ. 4th ಗೇರಲ್ಲಿ ಬಂದು ಅದೇ ಇನ್ನೊಂದು ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿರುತ್ತೆ. 5th ಗೇರಲ್ಲಿ ಬರ್ಬೇಕಿತ್ತು, 4th ಗೇರಲ್ಲೇ ಬಂದ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡು. ಚೀನಾ ಮತ್ತೆ 10-15 ಕಿಲೋಮೀಟರ್ ಡ್ರಾಪ್ ಆಗ್ಬಿಟ್ಟಿರುತ್ತೆ ಗೊತ್ತಾ? ಅಷ್ಟೊಂದಾ? ನಿನ್ಗೆ ಕಾನ್ಸಂಟ್ರೇಷನ್ ಡ್ರೈವಿಂಗ್ ಕಡೆ ಇರ್ಬೇಕು, ಒಂದು ಕಿವಿ ಮಾತ್ರ ಈ ಕಡೆ ಇಲ್ಲ. ಫುಲ್ ಎಕ್ಸೈಟ್ಮೆಂಟ್, ತುಂಬಾ ದಿನದಿಂದ ಪ್ಲಾನ್ ಮಾಡಿ ಹೋಗ್ತಿದೀವಲ್ಲ. ಎಷ್ಟು ಕೇಳಿದೀನೋ ಗಾಯ್ಸ್, ಟೆಂಪಲ್ ತಿರುಪತಿ ಕರ್ಕೊಂಡೋಗು ಅಂತ. ಯಾಕೋ ತುಂಬಾ ಆಸೆ ಆಗುತ್ತೆ ತಿರುಪತಿಗೆ ಹೋಗ್ಬೇಕು. ಗಮನ ಫುಲ್ ಅದ್ರ ಕಡೆನೇ ಇತ್ತು ಗಮನ ಫುಲ್. ಏನ್ ಗೊತ್ತಾ, ನಾನು ಜಗಳ ಮಾಡ್ಬೇಕಾದ್ರೆ ಎಲ್ಲ ನಾನು ಅದನ್ನೇ ಹೇಳ್ತಿದ್ದೆ. ಏನಂತ ಜಗಳ ಮಾಡ್ತಿದ್ದೆ ಚಿನ್ನ? ಇಲ್ಲಿರೋ ತಿರುಪತಿ ಕರ್ಕೊಂಡೋಗಿ ಕೇಳಿ ಪ್ಲಾನ್ ಮಾಡಿ ಫೈನಲಿ ಮಾಡ್ತೀಯ. ಕೆಲಸ ಬಿಸಿ ಟೈಮ್ ಎಲ್ಲ ನೋಡ್ಬೇಕು. ಮದ್ವೆಗೆ ಬೇಜಾನ್ ರಜೆ ತಗೊಂಡ್ಬಿಟ್ಟಿದ್ವಿ. ಅಲ್ಲ ಹಂಗೂ ಅಲ್ಲ, ಇವಾಗ ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಎಲ್ಲ ಒಂದ್ ಕಡೆ ಪ್ಲಾನ್. ಅಂದ್ರೆ ಊಟಕ್ಕೆ ಅಲ್ಲಿಗೆ ಕರೀತಿದ್ರು. ನಮ್ದು ಎಲ್ಲಾದ್ರೂ ಹೋಗೋದು ಇರ್ತಿತ್ತು, ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಆಗ್ತಿತ್ತು. ಸೊ ನಾವು ಪ್ಲಾನ್ ಮಾಡೋಕ್ಕಾಗಿರ್ಲಿಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಇದೀವಿ ಗೈಸ್, ಅದಕ್ಕೆ ಖುಷಿ. ಇವಾಗ ಅಲ್ಲಿ ಈವ್ನಿಂಗ್ ಬಿಟ್ಟಿದ್ದು 6 o'clock ಆಯಿತು. ಆಫೀಸ್ ಬಿಟ್ಟಿದ್ದು 6 o'clockಗೆ, ಇಲ್ಲಿಗೆ ರೀಚ್ ಆಗಿದ್ದು 8 o'clockಗೆ. ಇವಾಗ ಟಕ ಅಂತ ರೆಡಿಯಾಗಿ 9 o'clockಗೆ ಹೊರಡ್ತಾ ಇದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡ್ಬೇಕು ಗೈಸ್. ಏನಿಲ್ಲ, ಅಲ್ಲೆಲ್ಲ ರೆಡಿಯಾಗಿ ಕೂತಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಿದೆ. ವೀಕೆಂಡ್ ಬಂದ್ರಲ್ಲ ತಿರ್ಗಾಡ್ತಾ ಇರ್ಬೇಕು. ಎಸ್ ಗೈಸ್, ಇವಾಗ ನಮ್ಮೂರ್ಗೆ ಹೋಗಿ ಅಲ್ಲಿ ನಮ್ಮ ಡ್ಯಾಡಿನ ಕರ್ಕೊಂಡು ಅಲ್ಲಿಂದ ಹೋಗೋದು ಗೈಸ್. ಮೈ ಹ್ಯಾಂಡ್ಸಮ್ ಹಸ್ಬೆಂಡ್. ಏನ್ ಚಿನ್ನ? ಏನ್ ಸ್ಪೆಷಲ್? ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದೀವಿ ಗೈಸ್. ನನ್ನ ಹೆಂಡತಿ ಹಾಕ್ಸ್ತಿರೋದು ಫುಲ್ ಟ್ಯಾಂಕು.
ನಾನು ಹಾಕ್ಸ್ತಾ ಇದ್ದೀನಿ ಅಂತ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. ಹಂಗಲ್ಲ, ತುಂಬಾ ಲಾಂಗ್ ಹೋಗ್ತಾ ಇದೀವಿ ಅಂತ ಫುಲ್ ಟೈಮ್ ಮಾಡಿಸ್ತಿರೋದು. ನಾನು ಹೇಳ್ದೆ 3500 ಇಂದ 4000 ತನಕ ಆಗ್ಬೋದು ಅಂತ. ನೋಡೋಣ ಎಷ್ಟಾಗುತ್ತೆ ಅಂತ. ಏನಕ್ಕಂದ್ರೆ ಇದ್ರಲ್ಲಿ ಆಲ್ರೆಡಿ ಅಲ್ಲಿ ಮುಂಚೆ ತೋರಿಸುತ್ತಾ, ಅಲ್ಲಿ ಗೊತ್ತಾಗ್ತಾ ಇರುತ್ತಾ ಅಲ್ಲಿ ಫುಲ್ ಬರ್ತಾ ಟ್ಯಾಂಕ್ಗೆ? ಇದೆಯಲ್ಲ. ಅಲ್ಲ, ಆಫ್ ಆಗುತ್ತೆ ಆಟೋ ಕಟ್. ಓಕೆ ಓಕೆ. ನೋಡೋ ಥರ. ಓ 700 ಅಂತ. ಹಾಂ, ಟಾಪ್ ಅಪ್ ಏನು ಬೇಡ, ಸಾಕು ಬಿಡಿ. 3834 ಹೆಂಗೆ ಕರೆಕ್ಟಾಗಿ ಹೇಳಿದ್ದೀನಲ್ಲ. ಅಲ್ಲಿ ಪೇಮೆಂಟ್ ನೋಡೋಕ್ಕಷ್ಟೇ. ಎಸ್ ಗೈಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ನೋಡಿ ಗೈಸ್, ಊರು ಬೆಟ್ಟದ ಮೇಲೆ ಬೆಂಕಿ ಹಚ್ಚಿದ್ದಾರೆ. ಅದು ಯಾವ ಸ್ಟೆಪ್ಸ್ ಥರ ಹಿಂಗೆ ಕಾಣಿಸ್ತಾ ಇದೆ ನೋಡಿ. ನೀಟಾಗಿ ಸ್ಟೆಪ್ಸ್ ಥರ ಉಟ್ಕೊಂಡೋಗಿತ್ತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ. ವೇಟ್, ಎಸ್ ಇಲ್ಲಿ ನೋಡಿ ಗೈಸ್, ಅದು ಝೂಮ್ ಮಾಡೋಕೆ ಹೋದ್ರೆ ಬ್ಲರ್ ಆಗ್ತಿದೆ. ಬೆಂಕಿದೆ ಅಲ್ಲ, ಬೆಂಕಿ ಅಲ್ಲಿ ಇದು ಥರ ಇದೆಲ್ಲ ಬೆಟ್ಟನೇ. ಕೈಲಾಸಗಿರಿ ಬೆಟ್ಟ ಕಡೆ. ಅದೇ ಕೈಲಾಸಗಿರಿ ಬೆಟ್ಟನೇ ಅದು. ಹೌದಾ? ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಎಸ್ ಗೈಸ್, ನಮ್ಮೂರಿಗೆ ಬಂದ್ವಿ. ಎಸ್ ಗೈಸ್, ಈಗ ನಮ್ಮೂರಿಗೆ ಹೋಗಿ ಅಲ್ಲಿ ನಮ್ಮ ಡ್ಯಾಡಿನ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಡ್ಯಾಡಿ ಆ್ಯಂಡ್ ನನ್ನ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಬಿಡೋದಕ್ಕೇ ಆಲ್ಮೋಸ್ಟ್ 9:40 ಆಗಿತ್ತು ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್, ಫೈನಲಿ ಕೆಳಗಡೆಗೆ ರೀಚ್ ಆಗಿದ್ದೀವಿ. ಬಟ್ 125 ಆಗಿದೆ. 12 o'clock ಒಳಗಡೆ ಬಂದಿದ್ದರೆ ಮೇಲೆ ಬಿಡ್ತಿದ್ರು. 1:30 ಆಗಿರೋದ್ರಿಂದ ಮೇಲೆ ಬಿಡಲ್ಲ ಗೈಸ್. ಬೆಳಗ್ಗೆ 3 ಗಂಟೆವರೆಗೂ ಇಲ್ಲೇ ಇರಬೇಕು, ಕೆಳಗಡೆನೇ ಇರಬೇಕು ಗೈಸ್. ಎಸ್, ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ ಗೈಸ್. ಈ ಟೈಮ್ಗೆ ಎಷ್ಟೊಂದು ವೆಹಿಕಲ್ಸ್ ಬಂದಿರುತ್ತೆ. ಡೇ ಟೈಮ್ಗೆ ಇನ್ನೆಷ್ಟೊಂದು ಜನ ಇರಲ್ಲ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. 3:25 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಚೆಕ್ಕಿಂಗ್ ಸ್ಪಾಟಲ್ಲೇ ಇದ್ದೀವಿ. ಕಾರ್ನ ಎಲ್ಲ ಚೆಕ್ ಮಾಡಿ ಬಿಡ್ತಿದ್ದಾರೆ ಗೈಸ್. ಇವಾಗ ಎಂಟ್ರಿ ಆಗಿದ್ದೇವ ಇಲ್ಲಿ. ಇಷ್ಟು ಟೈಮ್ ಅಂತ ಇದೆ. ಆ ಟೈಮ್ ಮೀರಿದ್ಮೇಲೆ ನಾವು ಹೋಗ್ಬೇಕಲ್ಲಿ. ಅಂದರೆ ಇವಾಗ ಇಲ್ಲಿ ಸ್ಕ್ಯಾನ್ ಆಗಿದೆಯಲ್ಲ, ಟೋಲ್ ಕಟ್ ಆಗಿದೆಯಲ್ಲ, ನೆಕ್ಸ್ಟ್ ಟೋಲ್ ಅಲ್ಲಿ ಸ್ಕ್ಯಾನ್ ಆಗುತ್ತೆ. ಓಕೆ ಓಕೆ, ಆ ಟೈಮ್ ಒಳಗಡೆನೆ ಹೋಗ್ಬೇಕು. ಅಲ್ಲ, ಇಷ್ಟು ಟೈಮ್ ಅಂತ ಇದೆ, ಅದ್ರ ಮೇಲೆ ಹೋಗ್ಬೇಕು. ಅದ್ರ ಒಳಗಡೆ ಹೋದ್ರೆ ಫೈನ್ ಬೀಳುತ್ತೆ. ಯಾಕೆ ಹೇಳೋ? ಲಿಮಿಟ್ ಓಡಿಸ್ತಿಲ್ಲ ಅಂತ. ಅಲ್ಲ, ಸ್ಪೀಡ್ ಬಂದಿದ್ದಾರೆ. ಅದೇ ಸ್ಪೀಡ್ ಲಿಮಿಟ್ ಇಲ್ಲ. ಎಸ್, ಇವಾಗ ಅಪ್ಪಲ್ಲ ಒಳಗೆ ಹೋಗ್ತಾ ಇರುತ್ತಾನೆ, ಮೇಲೆ ಹತ್ತುತ್ತಾ ಇದೀವಿ ತಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಎಸ್ ಗೈಸ್, ಆ್ಯಂಡ್ ಫೈನಲಿ ರೀಚ್ ಆದ್ವಿ ಗೈಸ್. ಇವಾಗ ರೀಚ್ ಆಗಿದ್ದೀವಿ ಗೈಸ್, ಎಂಟ್ರೆನ್ಸ್. ಎಸ್ ಗೈಸ್, ನಾವು ಮೇಲೆ ರೀಚ್ ಆಗಿದ್ವಿ. ನಾವು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 5 ಆಗಿತ್ತು ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯಿತು ಗೈಸ್. ಇನ್ನೇನು ದರ್ಶನಕ್ಕೆ ಹೋಗಬೇಕು. ನಮ್ಮೂರಿಂದ ಸ್ವಲ್ಪ ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಅಂತ ರೆಸ್ಟ್ ಮಾಡ್ತಿದ್ದೆ. ಅವರೇನು ಒಂದು 5 ಮಿನಿಟ್ಸ್ ರೆಡಿ ಆಗಿಬಿಡ್ತಾರೆ. ದರ್ಶನಕ್ಕೆ ಹೋಗೋದೆ ಗೈಸ್. ನೋಡಬೇಕು ಗೈಸ್, ಫುಲ್ಲು ಪಾರ್ಕಿಂಗ್ ಏರಿಯಾ ಆ್ಯಂಡ್ ಜನ ಕೂಡ ತುಂಬಾ ಓಡಾಡ್ತಿದ್ದಾರೆ. ದರ್ಶನ ಎಷ್ಟೊತ್ತಿಗಾಗುತ್ತೆ ಅಂತ ನೋಡಬೇಕು ಗೈಸ್. ತುಂಬ ಜನ ಇದ್ದಾರೆ. ಆ್ಯಂಡ್ ನಮ್ಮವ್ರು ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಗೈಸ್. ಇವಾಗ ಫುಲ್ ಔಟ್ಫಿಟ್ ತೋರ್ಸೋಕ್ಕಾಗಲ್ಲ ಬಿಡಿ. ಓಕೆ ಗೈಸ್, ಡ್ಯಾಡ್ ಕಮ್ ಆನ್. ನಮ್ಮ ಡ್ಯಾಡಿ ರೆಡಿಯಾಗಿ
ತಿರ್ಗಾಡ್ತವ್ರೆ, ಮಾರ್ನಿಂಗ್ ವಾಕ್ ಮಾಡ್ತವ್ರೆ. ನೋಡಿ ಗೈಸ್, ಪಾರ್ಕಿಂಗ್ ಏರಿಯಾ ಎಲ್ಲ ಫುಲ್ ಆಗಿದೆ. ಎಲ್ಲ ಕಡೆನೂ ಪಾರ್ಕಿಂಗ್ ಏರಿಯಾ ಫುಲ್ ಆಗಿದೆ ಆ್ಯಂಡ್ ಜನ ಕೂಡ ತುಂಬ ಓಡಾಡ್ತಿದ್ದಾರೆ. ಆ್ಯಂಡ್ ನೋಡಬೇಕು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ಲೆಟ್ಸ್ ಸಿ. ಎಸ್ ಗೈಸ್, ನಮ್ಮ ಹಸ್ಬೆಂಡು ಇವಾಗ ನಿದ್ದೆ ಆಯಿತು. ಇವಾಗ ಹೋಗ್ತಿದ್ದಾರೆ ಗೈಸ್ ಫ್ರೆಶ್ ಅಪ್ ಆಗೋದಕ್ಕೆ. ಆ್ಯಂಡ್ ಎಸ್ ಗೈಸ್, ನಮ್ಮ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು. ಫೋಟೋಸ್ ವೀಡಿಯೋಸ್ ತೊಗೊತಾ ಇದ್ರಿ. ಅವ್ರು ನೋಡಿ ಹೆಂಗೆ ಪೋಸ್ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ನಗು ಬಂತು ಗೈಸ್. ಎಸ್ ಗೈಸ್, ಆ್ಯಂಡ್ ಫೈನಲಿ ದರ್ಶನ ಆಯಿತು ಗೈಸ್. ನಾವು ಫೋನ್ ಏನು ಕ್ಯೂ ಅಲ್ಲೂ ತೊಗೊಂಡು ಹೋಗಿರಲಿಲ್ಲ ಗೈಸ್. ಫೋನ್ಸ್ ಎಲ್ಲನೂ ಕಾರಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ದರ್ಶನ ಆಗಿ ಬರೋಷ್ಟರಲ್ಲಿ ಅಂದರೆ ನಾವು ಹೋಗಿದ್ದಿತ್ತು ಫ್ರೀ ದರ್ಶನಕ್ಕೆ. ದರ್ಶನ ಆಗಿ ಬರೋಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ? 11:10ಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಗೈಸ್. ಈಗ ಹೊರಡ್ತಾ ಇದ್ದೀವಿ ಗೈಸ್. ಡ್ಯಾಡಿ, ನೀನು ಎಷ್ಟು ವರ್ಷ ಆಯ್ತು ರೆಡಿ ತಿರುಪತಿಗೆ ಬಂದು? ಒಂದ್ಸರಿ ಬಂದಿದ್ರಲ್ಲ, ಇನ್ಮೇಲೆ ಬರ್ತಾ ಇರ್ತದೆ. ಇನ್ಮೇಲೆ ಒಣಗುಡ್ತಾ ಇರ್ತದೆ. ಅಲ್ಲ, ಇದೆಲ್ಲ ನಡ್ಕೊಂಡು ಹೋಗೋದು. 2 ವರ್ಷ 3 ವರ್ಷ ಮಗುವಾಗ ಬಂದಿರೋದು ನನಗೆ ಜ್ಞಾಪಕ ಐತೆ ಅಷ್ಟೇ. ಅದಕ್ಕೆ ಮುಂಚೆ ತಿಂಗಳಲ್ಲ 3 ತಿಂಗಳಿಗೆ ಒಂದ್ಸರಿ 4 ತಿಂಗಳಿಗೆ ಒಂದ್ಸರಿ ಬರ್ತಾ ಇದ್ದೆ. ಇವಾಗ ಉಜ್ವಲಕ್ಕ ಮದುವೆ ಆದ್ಮೇಲೆ ಅಡಿ ಜೊತೆಗೆ ಬಂದಿದ್ದೀರಾ. ಅದು ಫ್ರೀ ಇರ್ಲಿ ಇತ್ತು ಅದಕ್ಕೆ. ಅದೇ ದೇವ್ರು ಒಣಗುಡಿಸ್ಬೇಕಲ್ಲ. ಅಂದ್ರೆ ಇವ್ರು ಎಲ್ಲಿಗೆ ಹೋಗ್ತಾರೆ ಇವಾಗ? ದೇವಸ್ಥಾನಕ್ಕೆ ಹೋಗ್ತಾರ. ಗೊತ್ತಾಯ್ತು. ಶಾರ್ಟ್ ಕಟ್ ಇವ್ರು ಹೊರಟೋತಾರ. ಸ್ಟೆಪ್ಸ್ ಮೇಲೆ ತಾನೇ ಹೋಗೋದು ಇವ್ರು. 16 ಕಿಲೋಮೀಟರ್ ರೋಡಲ್ಲೇ ರೋಡ್ ಸಿಗ್ತದೆ ಇವ್ರಿಗೆ. ಸೈಡ್ ಆಗಿ ಹಿಂಗೆ ಹೋಗ್ತಾರ. ಇನ್ನು ಕೆಲವು ಕಡೆ ಎಲ್ಲ ಹಂಗೆ ಡೈರೆಕ್ಟ್ ಹಂಗೆ ಅಂಡರ್ ಪಾಸ್ ಹಾಕ್ಬಿಡ್ತಾರೆ. 16 ಕಿಲೋಮೀಟರ್ ಬೆಳಗ್ಗೆ ಕೆಳಗಡೆಯಿಂದ ದೇವಸ್ಥಾನದಾಗ 16 ಕಿಲೋಮೀಟರ್ 18 ಕಿಲೋಮೀಟರ್. ಇಲ್ಲಿಗೆ ಬರ್ಬೇಕಂದ್ರೆ ಅವ್ರ ಕಾಲಗಳೆಲ್ಲ ಬಿದ್ದಿರ್ತಾವ. ಅಲ್ಲಿ ಎಷ್ಟು ಸ್ಟೆಪ್ಸ್ ಹತ್ಕೊಂಡ್ ಬರ್ಬೇಕು ಗೊತ್ತಾ? ಫಸ್ಟಾಗೆಲ್ಲ ಅಲ್ಲ, ಇವರು ಇವಾಗ ಇಲ್ಲಿಂದ ಇವಾಗ ನಾವು ಟರ್ನಿಂಗ್ಸ್ ಎಲ್ಲ ಬಂದ್ವಲ್ಲ, ಹಂಗ ಹೋಗ್ತಾರ. ಇವ್ರನ್ನ ನಡ್ಕೊಂಡ್ ಬಂದವ್ರನ್ನ ಡೈರೆಕ್ಟ್ ಹತ್ರಕ್ಕೆ ಬಿಡ್ತಾರ. ಇವ್ರಿಗೆ ಏನಾರ ಟಿಕೆಟ್ಸ್ ಇರ್ತೈತಾ? ಅಲ್ಲಿ ನಡ್ಕೊಂಬರೋರ್ಗೆ ಹತ್ರಕ್ಕೆ ಬಿಡ್ತಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ನಡೆದ ಊರಿಗೆ ಕೆಲವರೆಲ್ಲ ಇನ್ನೂ ಅವ್ರ ಊರ್ಗಳಿಂದ ನಡೆದಿರ್ತಾರ. ಚಿಂತಾವಣಿ ಗಂಡಿಂದ ರೋಡ್ ಬಂದವರಲ್ಲ, ಅವ್ರ ಕಾಲಲ್ಲಿ ಹಿಂಗೆ ಎಳಿತಾ ಇರ್ತವೆ ಮೂಳೆ. ಪಾಪ. ಅವ್ರ ಅದೇ ಅರ್ಕೆ ಒಂಥರ ಇದೊಂದು ಇದು ಅರ್ಕೆ ಇರ್ತೈತಲ್ಲ ಅವ್ರದ್ದು. ಅದಕ್ಕೆ ಬೇಸಿಕ್ ನೀಡ್ಸ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲಿ. ಜನ ಜಾಸ್ತಿ ಯಾವಾಗ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡೋ. ನಂಗಂತೂ ಏನೂ ನೆನಪಿರಿಲ್ಲ. ಅಂದರೆ ಬಂದಿರೋದು ಹೋಗಿರೋದೆಲ್ಲ ನೆನಪೈತೆ. ಹಿಂಗೆಲ್ಲ ನಾವು ಬಂದು ಇಲ್ಲ, ನಮ್ಗೆ ಒಂದೆಲ್ಲ ನೆನಪಿಲ್ಲ. ಅದೇ ಚಿಕ್ಕವಳಲ್ಲ, ನಮ್ಮ ಡ್ಯಾಡಿಗೆ ನೆನಪಿರಲ್ಲ. ಡ್ಯಾಡಿ ನಿಂಗಿದೆಲ್ಲ ಫಸ್ಟ್ ಹಿಂಗೆಲ್ಲ ಇತ್ತಾ? ನೀನು 20 ವರ್ಷ ಹಿಂದೆ ಬಂದಿದ್ದಲ್ಲ ಅವಾಗ. ಹಿಂಗೆ ನಡ್ಕೊಂಡ್ ಬರ್ತಾ ಇತ್ತು. ಅಲ್ಲ, ಹಿಂಗೆ ಇಂಪ್ರೂವ್ಮೆಂಟ್ ಇತ್ತಾ ಮುಂಚೆಗಿಂತ? ಏನಾದರೂ ಇವಾಗ ಡೆವಲಪ್ಮೆಂಟ್ ಆಗೈತೆ? ಮಾಡಿರೋದಿಲ್ಲ, ಶೀಟ್ಗಳೊಂದು ಹಾಕ್ಯಾರಷ್ಟೇ. ಇದಂತಲ್ಲ ದೇವಸ್ಥಾನ ಅಂದ್ರೆ ಇವಾಗ ಇನ್ನೂ ಡೆವಲಪ್ಮೆಂಟ್ ಆಗೈತೆ. ಮುಂಚೆ ಡೈರೆಕ್ಟ್ ಹತ್ರಕ್ಕೆ ದೇವಸ್ಥಾನ ಸರೌಂಡಿಂಗ್ ಮಾತ್ರ ಓಡಾಡ್ಬೋದಾಗಿತ್ತು ದರ್ಶನಕ್ಕೆ. ಅಲ್ಲೇ ಮುಂದ್ಗಡೆ ಮಲ್ಗೋದು, ಅಲ್ಲೇ ಹಂಗೆ ಬಿಡ್ತಾ ಇದ್ರು ಗೋಡೌನ್ಗೆ ಹಾಕಿ. ಇವಾಗ ಹಂಗಿಲ್ಲ, ಸುಮಾರು ಕಿಲೋಮೀಟರ್ಗಳು ಹೋಗ್ಬೇಕು. ಎಸ್ ನೋಡಿ ಗೈಸ್, ಇಲ್ಲಿ ಬೆಟ್ಟಕ್ಕೆ ಲೈಟಿಂಗ್ಸ್ ಹಾಕಿದ್ದಾರೆ. ಅದಕ್ಕೆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸಿದೆ. ಎಸ್ ಗೈಸ್, ಘಾಟ್ ಸೆಕ್ಷನ್ ಎಲ್ಲ ಕ್ರಾಸ್ ಮಾಡಿ ಈಗ ಹೈವೇ ರೀಚ್ ಆಗಿದ್ದೀವಿ ಗೈಸ್. ರೋಡ್ ಮಾತ್ರ ಮಸ್ತಾಗಿದೆ. ಆ್ಯಂಡ್ ಎಸ್ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ ಗೈಸ್. ನಾವು ನೈಟು ಮನೆಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 3 o'clock ಆಗಿತ್ತು ಗೈಸ್. ಇವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಹೊರಡಬೇಕು ಗೈಸ್. ಎಸ್ ಗೈಸ್, ನೆನ್ನೆ ಡೈರೆಕ್ಟು ಟೆಂಪಲಿಂದ ನಮ್ಮ ಡ್ಯಾಡಿ ಅವ್ರ ಊರಿಗೆ ಬಂದಿದ್ದು ಗೈಸ್. ಯಾಕಂದರೆ ನಮ್ಮ ಡ್ಯಾಡಿನೂ ಬಂದಿದ್ರಲ್ವ, ಹಂಗೆ ಡ್ರಾಪ್ ಮಾಡಿ ಹೋಗೋದಕ್ಕೆ ಬಂದಿದ್ದು ಗೈಸ್. ಇಲ್ಲೇ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಈಗ ಹೋಗ್ತಾಯಿದ್ವಿ ಗೈಸ್. ಈಗ ನಮ್ಮೂರಿಗೆ ಹೋಗ್ತಾಯಿದ್ವಿ ಆ್ಯಂಡ್ ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಗೈಸ್.
ಗಂಟೆ ಆದರೂ ಬಿಸಿಲು ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ನಿದ್ದೆ ಆಯಿತು ಅಲ್ವಾ? ಆದ್ರೂ ನಿದ್ದೆ ಸಾಕಾಗ್ತಿಲ್ಲ. ಏನೋ ಒಂಥರ ಮಂಕು. ಎಸ್ ಗೈಸ್, ಹೋಗ್ತಾ ಇದ್ದೀವಿ. ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತಲೇ ಗೊತ್ತಾಗಲಿ. 2 ದಿನ ಕಳೆದೇ ಹೋಯ್ತು, ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ. ಆಲ್ರೆಡಿ ಇವಾಗ 5 ಗಂಟೆ ಆಗಿ ಹೋಯ್ತು. ನಾಳೆ ಇಟ್ಸ್ ಅಗೇನ್ ಮಂಡೇ. ಮಂಡೇ ಅಂದ್ರೇ ಇಷ್ಟ ಇಲ್ಲ ನನಗೆ. ಎಸ್ ಗೈಸ್, ಏನು ಚಿನ್ನ ಹೆಂಗಿತ್ತು? ಚೆನ್ನಾಗಿತ್ತು. 2 ಅವರ್ ಲೇಟ್ ಮಾಡಿದ್ದಕ್ಕೆ 2 ದಿನ ಆಯಿತು. ನೆಕ್ಸ್ಟ್ ಟೈಮ್ ಯಾರಾದರೂ ತಿರುಪತಿಗೆ ಹೋಗ್ಬೇಕು ಅಂದರೆ 12 ಗಂಟೆ ಒಳಗಡೆ ಬೆಟ್ಟದ ಮೇಲಕ್ಕೆ ಹೋಗ್ಬಿಡಿ. ಇಲ್ಲ ಅಂದ್ರೆ ಕೆಳಗಡೆ ಬೆಟ್ಟದ ಮೇಲಕ್ಕೆ ಅಂದ್ರೆ 12 ಗಂಟೆ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ಬಿಡ್ಬೇಕು. ಅಂದ್ರೆ ಒಂದು 11:30 ಹಂಗೆ ಪ್ಲಾನ್ ಮಾಡ್ಕೊಳ್ಳಿ. 11:30 ಅಲ್ಲಿ ಹೋದ್ರೆ ಬೆಟ್ಟದ ಕೆಳಗಡೆಗೆ ಮೇಲಕ್ಕೆ ಬಿಡ್ತಾರೆ. 12 ಗಂಟೆ ಮೇಲೆ ಬಿಡಲ್ಲ. ಆಮೇಲೆ 3 ಗಂಟೆ ಆದ್ಮೇಲೆ ಮತ್ತೆ ಬಿಡೋದು. 3 ಗಂಟೆ ಅಂತ ಹೇಳ್ತಾರೆ. 3 ಗಂಟೆಗೆ ಫಸ್ಟ್ ಬಸ್ಗಳು ಬಿಟ್ಬಿಡ್ತಾರೆ. ಆಮೇಲೆ 3:15 ಅಥವಾ 3:45ಗೆ ಕಾರ್ಗಳು ಬಿಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ಗಳು ಬಿಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಎಲ್ಲ ಟ್ರಾಫಿಕ್ಕು ತುಂಬ ನಿಂತ್ಕೊಂಡಿರ್ತಾರೆ. ಅಲ್ಲಿ ಚೆಕಿಂಗ್ ಹತ್ರನೇ 1 ಅವರ್ 1.5 ಅವರ್ ಮುಗಿದೋಗ್ತದೆ. ಮೇಲಕ್ಕೆ ಹೋಗೋಷ್ಟೊತ್ತು ಬೆಳಕಾಗೋಗ್ತದೆ. ಆಮೇಲೆ ಇದಕ್ಕೆ ಹೋಗ್ತೀವಿ, ಏನೋ ಕ್ಯೂಗೆ ಹೋಗ್ತೀವಿ. ಫುಲ್ ರಶ್ ಆಸ್ ಯೂಶುವಲ್ ಗೊತ್ತಿರೋದೇ ಅಲ್ಲ. ಆಮೇಲೆ ನೈಟ್ ದರ್ಶನ ಆದರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ನಾವು ಅಲ್ಲಿಗೆ ರೀಚ್ ಆಗೋದೇ ಕರೆಕ್ಟಾಗಿ 1:30 ಆಗಿತ್ತು. ಅದಕ್ಕೆ ನೈಟ್ ಏನಾದ್ರು ನೈಟ್ ಹೋಗೋ ಪ್ಲಾನ್ ಏನಾದ್ರು ಇತ್ತು ಅಂದ್ರೆ 12 ಗಂಟೆ ಒಳಗಡೆ ರೀಚ್ ಆದ್ರೆ ಸೇಫ್. ಮೇಲಕ್ಕೆ ಹೋಗ್ಬಿಡ್ತೀವಿ, ಫ್ರೆಶ್ ಅಪ್ ಆಗೋಕ್ಕೆಲ್ಲ ಟೈಮ್ ಇರುತ್ತೆ, ಹೋಗ್ಬಿಟ್ಟು ಕ್ಯೂಗೆ ಹೋಗ್ಬೋದು. ನೈಟ್ ಎಲ್ಲ ಅಂದ್ರೆ ಮಧ್ಯದ ರಾತ್ರಿ ಎಲ್ಲ ನಾವು ಇದಕ್ಕೆ ಹೋಗ್ಬಿಟ್ರೆ, ಗೋನ್ಗೆ ಹೋಗ್ಬಿಟ್ರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 8-8:30 ಒಳಗಡೆ ಇದಕ್ಕೆ ಬಿಟ್ಬಿಡ್ತಾನೆ ದರ್ಶನಕ್ಕೆ. ಮುಗಿಸ್ಕೊಂಡು ಈವ್ನಿಂಗ್ ಬೆಂಗಳೂರು ಬಂದ್ಬಿಡ್ಬೋದು. ನಾವು 1:30ಗೆ ಕೆಳಗಡೆ ರೀಚ್ ಆದ್ವಿ. ಮತ್ತೆ 3:30 ಮೇಲೆ ಬಿಟ್ಟಿದ್ದು ಮೇಲೆಗೆ. ಅಲ್ಲಿಗೆ ಹೋಗಿ 2 ಕಂಪಾರ್ಟ್ಮೆಂಟ್ಗೆ ಹಾಕಿದ್ರು. ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ 2 ಅವರ್ಸ್ ಲಾಕು. ನೆಕ್ಸ್ಟು ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ 9 ಅವರ್ಸ್. ಫೈನಲಿ 12 ಅವರ್ಸ್ ಆದಮೇಲೆ ನಮಗೆ ದರ್ಶನ ಆಗಿದೆ. ಬಟ್ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ಅಂತ ಅನಿಸ್ತು. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೋಗಿದ್ದಕ್ಕೂ. ಏನೋ ಒಂಥರ ಬ್ಲೆಸ್ಡ್ ಫೀಲಿಂಗ್ ಅನಿಸ್ತಾ ಇದೆ. ಖುಷಿ ಆಯಿತು. 2 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಲ್ಲಿ ಕಂಪಾರ್ಟ್ಮೆಂಟಲ್ಲಿ ಫೋನ್ಸ್ ಇರಲ್ವಲ್ಲ, ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ. ನನಗೆ ಗೊತ್ತಿತ್ತು 12 ಗಂಟೆ ಒಳಗಡೆ ಹೋದ್ರೇನೆ ಮೇಲಕ್ಕೆ ಬಿಡ್ತಾರೆ ಅಂತ. ಗೊತ್ತಿತ್ತು. ಬಟ್ ಆದ್ರೆ ಹೋಗ್ಬೇಕಾದ್ರೆ ಆರಾಮ್ಸೆನೆ ಹೋದ್ವಿ. ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್. ನಮಗೆ ಒಟ್ಟಿನಲ್ಲಿ ನಾವು ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ತಲ್ಲ, ಅದು ಖುಷಿ. ದರ್ಶನ ಚೆನ್ನಾಗಿತ್ತು, ಆರಾಮಾಗಿ ಬಂದ್ವಿ, ಸೇಫಾಗಿ ಬಂದ್ವಿ. ಯಪ್ಪ, ನೈಟು ಮದನಪಲ್ಲಿ ರೋಡ್ ಹೈವೇಗೆ ಹಾಕ್ಬಿಟ್ಟಿದ್ದಾರೆ. ಅಂದರೆ ಅದು ಕಡಿಮೆ ಇತ್ತು, ನೆಟ್ವರ್ಕ್ ಬೇರೆ ಘಾಟ್ ಸೆಕ್ಷನ್ ಅಲ್ವಾ, ನೆಟ್ವರ್ಕ್ ಕ್ಲೋಸ್ ಆಯಿತು. ಒಂದೇ ಫೋನಲ್ಲಿ ಏರ್ಟೆಲ್ ನೆಟ್ವರ್ಕ್ ಇತ್ತು, ಅದ್ರಲ್ಲಿ ಹಾಕಿದ್ದು. ಅದನ್ನು ಇರಲಿಲ್ಲ, ಮುಂಚೆನೆ ಮ್ಯಾಪ್ ಹಾಕಿಟ್ಟಿದ್ದಕ್ಕೆ ಅದು ತೋರಿಸ್ತಿದ್ದು. ಮುಂಚೆನೆ ಮ್ಯಾಪು ಅಲ್ಲಿ ನೆಟ್ವರ್ಕ್ ಇರೋ ಜಾಗದಲ್ಲ ಮ್ಯಾಪ್ ಹಾಕಿದ್ರಲ್ಲ, ಅದು ಹಂಗೆ ತೋರಿಸುತ್ತೆ ಅಷ್ಟೇ. ಅದನ್ನು ನೀನೇನಾದ್ರು ಎಕ್ಸಿಟ್ ಕೊಟ್ಬಿಟ್ಟು ಮತ್ತೆ ಓಪನ್ ಮಾಡಿದ್ರೆ ಓಪನ್ ಆಗ್ತಾ ಇರಲಿಲ್ಲ. ಹೈವೇಗೆ ಬರೋ ತನಕ ಜೀವ ಪುಕ್ಕ ಪುಕ್ಕ ಅಂತ ಇತ್ತು. ಯಾಕಂದ್ರೆ ಅದು ಫುಲ್ಲು ಕಾಡ್ ಏರಿಯಾ, ಒಂದು ಗಾಡಿ ಓಡಾಡ್ತಾ ಇಲ್ಲ. ನಾನಾಗ ನಿದ್ದೆ ಮಾಡ್ತಾ ಇರೋಳು, ಅಯ್ಯೋ ಯಾವುದೋ ಕಾಡ್ ಫಾರೆಸ್ಟ್ ಏರಿಯಾಗೆ ಬಂದ್ಬಿಟ್ಟಿದ್ದೀನಿ ಅಂದ್ರು ಅಷ್ಟೇ. ತೂಗಿಸ್ತಾ ಇದ್ದೋಳು, ಮತ್ತೆ ನಿದ್ದೆ ಎಲ್ಲೋಯ್ತು ಅಂತಾನೆ ಗೊತ್ತಾಗಿಲ್ಲ. ಹೈವೇ ಬರೋ ತನಕನೂ ಫುಲ್ ಅಲರ್ಟ್ ಆಗಿ ಇದ್ದೆ. ಆಮೇಲೆ ಹೈವೇ ಬಂತು, ಸಖತ್ತಾಗಿತ್ತು ರೋಡ್. ಇವ್ರಿಗೆ ಚೆನ್ನಾಗಿತ್ತು. ಎಸ್ ಗೈಸ್, ಇವಾಗ ಊರಿಗೆ ಹೋಗ್ತಾ ಇದೀವಿ ಗೈಸ್. ಊರಿಗೆ ಹೋಗಿ ಅಲ್ಲಿಂದ ಬೆಂಗಳೂರು. ಲಾಡು ಸ್ಮೆಲ್ ಕಮ್ ಅಂತ ಇದೆ ಗೈಸ್. ಅಲ್ಲೇ ಒಂದು ತಿಂದ್ಬಿಟ್ರು. ಅದಕ್ಕೆ ಮುಂಚೆ ಅವರು ಕೊಟ್ಟಿದ್ರು. ಒಂದು ಫ್ರೀ ಲಾಡು ಕೊಡ್ತಾರೆ, ಒಂದು ಟಿಕೆಟ್ಗೆ ದರ್ಶನ ಆದ್ಮೇಲೆ ಕೊಡ್ತಾರೆ, ಚಿಕ್ಕದ ಪ್ರಸಾದ ತರ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.
ಬಾಯ್ ಬಾಯ್.